ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು 9th of April. ಇವತ್ತು ಯುಗಾದಿ ಹಬ್ಬ ಪ್ಲಸ್ ನಮ್ಮ ಮಮ್ಮಿ ಬರ್ತ್ಡೇ. ಸೊ ಏನ್ ಸ್ಪೆಷಲ್ ಅಂತ ಏನಿಲ್ಲ, ಬಿಕಾಸ್ ಏನದು ಲಾಸ್ಟ್ ಇಯರ್ ನಮ್ಮ ಮಮ್ಮಿ ನಮ್ಮ ಮನೇಲಿ ಇರ್ಬೇಕಾದ್ರೆ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸರಿ ನನ್ ತಲೆಯಲ್ಲಿ ಏನೋ ಐಡಿಯಾಸೇ ಬರ್ತಾ ಇಲ್ಲ. ಸೊ ಅದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹಬ್ಬ ಇವತ್ತು. ಅಂಡ್ ಇವಾಗ ತಾನೇ ಲೈಕ್ ಪೂರ್ತಿ ಇಷ್ಟು ಬಾರಿ ತೊಳೆದು ಬಂದಿದ್ದೀನಿ. ತೋರಿಸ್ತೀನಿ, ಕಾಣಿಸಿದ್ರೆ ಅಲ್ಲಿ ಕಿಚನ್ ಕಾಣಿಸ್ತಾ ಇದೆಯಾ, ಬ್ಲೂ ಕಲರ್ ಟಬ್ಬು, ಅದ್ರಲ್ಲಿ ಪೂರ್ತಿ ಪಾತ್ರೆ ತೊಳೆದ್ಬಿಟ್ಟು ಇವಾಗ ಕೂತಿದ್ದೀನಿ ನಾನು. ಅಂಡ್ ಅದಾದ್ಮೇಲೆ ಇನ್ನ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು. ಅಂಡ್ ಸ್ವಲ್ಪ ಮೆಸ್ಸಿ ಆಗಿದೆ ಮನೆ. ಲೈಕ್ ನನ್ ಹಿಂದೆಗಡೆ ಕಾಣಿಸ್ತಾ ಇದೆ ಫರ್ನಿಚರ್ ಎಲ್ಲ ಹಿಂಗೋ ಇದೆ. ಅಂಡ್ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಮನೆ ಅರೇಂಜ್ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಆಮೇಲೆ ನಾನ್ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಬೇಕು. ಅದಾದ್ಮೇಲೆ ಪೂಜೆ ಮಾಡ್ಬೇಕು ನಾನ್ ರೆಡಿಯಾಗಿ. ಸೊ ಇದು ಇವತ್ತಿನ ಟಾಸ್ಕ್, ಹಬ್ಬದ ದಿನದ ಟಾಸ್ಕ್. ಹುಬ್ಳಿ ಇರೋದಲ್ವಾ, ಸೊ ಆರಾಮಾಗಿ ಒಂದ್ ಸ್ವಲ್ಪನೇ ಮಾಡ್ಕೊಂಡು ಹೋಗ್ತಾ ಇದೀನಿ. ಇವಾಗ ಪಾತ್ರೆ ತೊಳೆದು ಸುಸ್ತಾಯ್ತು ಅಂತ ಕೂತಿದ್ದೀನಿ ಒಂದ್ 5 ನಿಮಿಷ. ಸೊ ಒಂದ್ 5 ನಿಮಿಷ ರೆಸ್ಟ್ ಮಾಡಿ ಅದಾದ್ಮೇಲೆ ಬೇರೆ ಕೆಲಸ ಎಲ್ಲ ಮಾಡಕ್ ಹೋಗ್ತೀನಿ. ಅಂಡ್ ಲೆಟ್ಸ್ ಸಿ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ. ಸೊ ನಾನು ಆಲ್ರೆಡಿ ಸ್ವೆಟ್ ಆಗ್ತಾ ಇದ್ದೀನಿ ಅಷ್ಟು. ಐ ಮೀನ್ ಏನದು ಎನರ್ಜಿನೇ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ ನಂದು. ಆದರೆ ಯಾರ್ಯಾರ ಮನೇಲಿ ಪೆಟ್ಟಿದೆಯೋ ಅವ್ರಿಗೆಲ್ಲ ಇದರ ಏನದು ನೋವು ಗೊತ್ತು ಇಲ್ಲ ನೋಡಿ. ಇಟ್ಸ್ ನಾಟ್ ಲೈಕ್ ಪೂರ್ತಿ ಮನೆ ಕಸ ಗುಡಿಸಿದ್ದೀನಿ. ಹಾಲ್ ದಿನ ಕಸನೂ ಗುಡಿಸಿಲ್ಲ ನಾನು. 1-2 ರೂಮ್ದು ಮಾತ್ರನೇ ಕಸ ಗುಡಿಸಿದ್ದೀನಿ. ಅಷ್ಟರಲ್ಲಿ ಇಷ್ಟು ಕೂದಲು, ಬರೀ ಕೂದಲೇ, ಬೇರೆ ಏನಿಲ್ಲ ಕಸ ನಮ್ಮ ಮನೇಲಿ, ಬರೀ ಒಂದು ಕೂದಲೇ ಆಯಿತು. ಆ್ಯಂಡ್ ಆಲ್ರೆಡಿ ನಂಗೆ ಸುಸ್ತಾಗ್ತಾ ಇದೆ. ಸೀರಿಯಸ್ ಆಗಿ ಇರೋದಿಬ್ಬರಾದರೆ ಒಂದು 600 ಸ್ಕ್ವೇರ್ ಫೀಟು 800 ಸ್ಕ್ವೇರ್ ಫೀಟು ಮನೆ ತೊಗೊಂಡು ಸುಮ್ಮನೆ ಆರಾಮಾಗಿರೋದು ಬಿಟ್ಟು ದೊಡ್ಡ ಮನೆ ಬೇಕು ಅಂತ ತೊಗೊಂಡು ಕಸನೇ ಗುಡ್ಸೋಕ್ಕಾಗ್ತಾ ಇಲ್ಲ ನನಗೆ. ಇದಾದ್ಮೇಲೆ ಮನೆ ಬೇರೆ ಒರೆಸ್ಬೇಕು. ಲೈಕ್ ಐ ನೋ ಐ ಆಮ್ ನಾಟ್ ದ ಓನ್ಲಿ ಒನ್. ನಾನು ಒಬ್ಬಳೇ ಅಲ್ಲ ಈ ಥರ ಅನಿಸೋದು, ತುಂಬ ಜನಕ್ಕೆ ಈ ಥರ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಕ್ಲೀನಿಂಗಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೂಡಲ್ಗೆ ಆಟಾಡೋಕ್ಕೆ ಐ ಮೀನ್ ತುಂಬ ಜಾಗ ಇದೆ, ಅವನು ಓಡ್ತಾ ಇರ್ತಾನೆ. ಸೊ ಇಟ್ಸ್ ಓಕೆ, ಹೋಗೋಣ ಕಸ ಗುಡಿಸೋಣ. ಓಕೆ, ನೀಟಾಯಿತು ಮನೆ ಎಲ್ಲ ನೋಡಿ, ಇಷ್ಟು ನೀಟಾಗಿ ಅರೇಂಜ್ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಕಸ ಗುಡಿಸಾಯಿತು, ಮನೆ ಒರೆಸಿ ಆಯಿತು. ಇವಾಗ ಮಮ್ಮಿ ಬರ್ತಾ ಇದ್ದಾರೆ ಆನ್ ದ ವೇ. ಇವಾಗ ನಾನು ಐ ಥಿಂಕ್ ಮಮ್ಮಿಗೆ ಹೋದ್ಮೇಲೆ ಐ ವಿಲ್ ಗೋ ಟೇಕ್ ಬ್ಯಾಕ್. ಅದಾದಮೇಲೆ ಪೂಜೆ ರೂಮ್ ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ಇಲ್ಲಿ ನೋಡಿ ನನ್ನ ಟಾಸ್ಕ್ ಕಾಣಿಸ್ತಾ ಇದೆಯಾ? ಸೊ ಕಿಚನ್ ಕ್ಲೀನ್ ಆಯಿತು, ವೆಜ್ಸಲ್ಸ್ ಆಯಿತು, ಜಾಡು ಪೋಚಾ ಡನ್. ಇದೆರಡು ಮಾತ್ರನೇ ಇರೋದು. ಐ ಆಮ್ ವೆರಿ ಹ್ಯಾಪಿ ಸೀರಿಯಸ್ಲಿ. ಆ್ಯಂಡ್ ಇದು ಏನು ಗೊತ್ತಾ, ನಮ್ಮನೇಲಿ ತುಂಬ ಸೊಳ್ಳೆ ಅಂತ ಅದು ಪೇಪರ್ ಬರ್ತಲ್ಲ, ಅದು ಹಚ್ಚಿ ಅದರೊಳಗಡೆ ಇಡ್ತೀನಿ. ಸೊ ದಟ್ಸ್ ಇಟ್, ಅಷ್ಟೇ. ಇವಾಗ ಹೋಗಿ ಸ್ನಾನ ಮಾಡ್ಕೊಳ್ಳೋಣ, ಅದಾದಮೇಲೆ ನಾನು ರೆಡಿ. ಸೊ ಇವಾಗ ಊಟ ಮಾಡೋಕ್ಕೆ ಶುರು ಮಾಡಬೇಕು. ಅದಕ್ಕೆ ಮುಂಚೆ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ. ಬಿಸಿಬೇಳೆ ಭಾತು, ಅದಕ್ಕೆ ಮಿಕ್ಸ್ಚರ್ ಇದೆ, ಮತ್ತು ಬಾಳೆಕಾಯ್ದು ಬಜ್ಜಿ, ಅದಾದಮೇಲೆ ಕಡಲೆ ಹೋಳಿ, ಅದಾದಮೇಲೆ ಒಂದು ಸ್ವೀಟ್ ಐಟಮು ಕೇಸರಿ ಭಾತು. ನನ್ನ ಬಾಯಲ್ಲಿ ಬರ್ತಾ ಇದೆ. ಇವಳು ಬಂದ್ಲು ತಗೊಂಡು. ಶೋ ಯರ್ ಪ್ಲೇಟ್. ಇವಳು ತಗೊಬಂದಿದ್ದಾಳೆ. ಹಾಯ್, ಲುಕ್ ಎಟ್ ಡೂಡಲ್. ಕಾಯ್ಕೋಟ್ ಬಿದ್ದಿದ್ದು, ಅವ್ನು ನಿಂತಿದ್ದಾನೆ ಇಲ್ಲೇ. ತಟ್ಟೆ ಎಲ್ಲ ಇಲ್ಲಿದೆ ಅಂದ್ಮೇಲೆ ಡೂಡನು ಇಲ್ಲೇ ಇರ್ತಾನೆ. ಸೊ ಊಟ ಮಾಡೋಣ ಇವಾಗ.
ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಬೇವು ಕೂಡ ಸಿಹಿಯಾಯ್ತು ಬೆಲ್ಲ ಬೆಲ್ಲ ಜೇನಾಯ್ತು ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು ಚಿಂತೆ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆಯಾಯ್ತು ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗ